ಎಲ್ಲಿಗೆ? ಸ್ಕೂಲ್ ಹೋಯ್ತಲ್ಲ ಅಂತ ಹೇಳ್ತಾವಳೆ ನೋಡಿ. ನಮ್ಮ ಪಾಪುನ ಸ್ಕೂಲಿಗೆ ಸೇರಿಸ್ತಾ ಇದ್ದೀವಿ. ಮಾಡಿ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡು ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತೇನಪ್ಪ ಅಂದರೆ ನಮ್ಮ ಪಾಪುನ ಸ್ಕೂಲಿಗೆ ಸೇರಿಸ್ತಾ ಇದ್ದೀವಿ. ನಮ್ಮ ಮನೆ ಹತ್ರನೇ ಇರೋ ಚಿಕ್ಕ ಸ್ಕೂಲು. ಇವಾಗ ಅವಳಿಗೆ ಇನ್ನೂ ಮೇ ಬಂದರೆ 3 ಇಯರ್ಸ್ ಆಗೋದು. ಸೊ ಇವಾಗ ಪ್ರೀ ನರ್ಸರಿ ಥರ ಅವಳನ್ನ ಜಾಯಿನ್ ಮಾಡಿಸ್ತಿರೋದು. ಒಂದು ಕಡೆ ಖುಷಿ ಆಗ್ತಿದೆ, ಒಂದು ಕಡೆ ಬೇಜಾರು. ಇಷ್ಟು ದಿನ ಯಾವಾಗಲೂ ಜೊತೆಲೇ ಇರ್ತಾಯಿದ್ಲು, ಇವಾಗ 3 ಅವರ್ಸ್ ಸ್ಕೂಲಲ್ಲಿ ಇರಬೇಕು ಅಂತ. ಅವಳಂತೂ ತುಂಬಾ ಖುಷಿಯಾಗಿದ್ದಾಳೆ. ಎಲ್ಲಾಗ್ತಿದ್ದೀರಾ ನೀವು? ಎಲ್ಲಿಗೆ? ಸ್ಕೂಲ್ ಬಿ ಹೋಗ್ತಾ ಇದ್ದೀವಿ ನಾವಿವತ್ತು. ಓಕೆ, ಲೆಟ್ಸ್ ಗೋ. ಕೀಯಲ್ಲಿ ಓಂ ಮಾಡಪ್ಪ ಮಾಮಿಗೆ, ಓಂ ಮಾಡಿ ನಮಸ್ಕಾರ ಮಾಡಿಬಿಡಿ. ಓಂ ಮಾಮಿ ಪಾಪಂಗೆ ಒಳ್ಳೇದು ಮಾಡಪ್ಪ, ಒಳ್ಳೆ ಬುದ್ಧಿ ಕೊಡಪ್ಪ ಮಾಮಿ. ಲೆಟ್ಸ್ ಗೋ. ಇವತ್ತು ನೋಡಿ ಗುರುವಾರ, ಆಲ್ರೆಡಿ ಪೂಜೆ ಎಲ್ಲ ಹೋಗೋಣ. ಮಾಮಿಗೆ ನಮಸ್ಕಾರ ಮಾಡಿದ್ರ? ಇದಂತೂ ತುಂಬಾ ಸ್ಮಾಲ್ ಲಾಗ್ ಅಂತಲೇ ಹೇಳ್ಬೋದು. ಪಾಪುನ ಸ್ಕೂಲ್ಗೆ ಸೇರಿಸ್ತಾ ಇದ್ದೀವಲ್ಲ, ಇದಂತೂ ಎಲ್ಲ ಪೇರೆಂಟ್ಸ್ಗೂ ತುಂಬ ಸ್ಪೆಷಲ್ ಮೂಮೆಂಟ್ ಅಂತಲೇ ಹೇಳ್ಬೋದು. ನನಗೂ ಕೂಡ ಈ ನೆನಪು ಯಾವಾಗಲೂ ಇರಲಿ ಅಂತ ಅಷ್ಟೇ ಒಂದು ಸ್ಮಾಲ್ ಲಾಗ್ ಮಾಡ್ಕೋತಾ ಇದ್ದೀನಿ. ಒಂಥರ ಒಳಗಡೆ ಖುಷಿ ಮತ್ತು ಒಂದು ಸ್ವಲ್ಪ ಬೇಜಾರು. ಇಷ್ಟು ದಿನ ಯಾವಾಗಲೂ ಜೊತೆಲಿ ಇರ್ತಾಯಿದ್ವಿ, 24/7 ಅಂತ ಹೇಳ್ಬೋದು. ಈಗ ಸಡನ್ನಾಗಿ ಅವಳನ್ನ ಸ್ಕೂಲ್ಗೆಲ್ಲ ಕಳಿಸೋದು ಒಂಥರ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ಒಳಗಡೆ ಬಟರ್ಫ್ಲೈ ಹಾರೋ ಥರ ಆಗ್ತಾಯಿತ್ತು. ಆದರೂ ಏನೂ ಮಾಡೋಕ್ಕಾಗಲ್ಲ ಅಂತ ಹೇಳಿ ಹೊರಟ್ವಿ. ಆಲ್ಮೋಸ್ಟ್ 11:30 ಬಾಯ್. ನಾವು ಹೋಗ್ತಾ ಇದೀವಿ ಸ್ಕೂಲ್, ಇಲ್ಲೇರು. ಬಾ, ಆಯಿತು. ಕಮ್ ಫಾಸ್ಟ್. ಓಡ್ಬಾ ಬೇಗ. ಬೇಗ ಓಡ್ಬಾ. ಏನು ಖುಷಿ ಪಡ್ತಾವಳೆ ನೋಡಿ ಸ್ಕೂಲ್ಗೆ ಹೋಗೋಕ್ಕೆ ನನ್ನ ಪಾಪ. ಅಲ್ಲಿ ಮುಂದೆನೇ ಹೋಗಿ ನಿಂತ್ಕೊಬಿಡ್ತಾವಳೆ. ನಾವೆಲ್ಲ ಸ್ಕೂಲ್ಗೆ ಹೋಗ್ಬೇಕು ಅಂದರೆ ಎಷ್ಟು ಅಳ್ತಾ ಇದ್ವಿ. ನಮ್ಮಮ್ಮ ಅಂತೂ ಊರು ತುಂಬ ಎಲ್ಲ ಓಡಿಸ್ಕೊಂಬರ್ತಾಯಿದ್ರು ನಮ್ಮ ಅಮ್ಮ ಅಪ್ಪ. ಈಗಿನ ಮಕ್ಳಿಗೆ ಪಾಪ ಮನೇಲಿ ಒಬ್ಬರೇ ಇದ್ದು ಅವ್ರಿಗೆ ಯಾವಾಗ ಮಕ್ಳ ಜೊತೆ ಈ ಥರ ಹೋಗ್ತೀವೋ ಅಂತ ಅನಿಸ್ಬಿಟ್ಟಿರುತ್ತೆ. ನಮ್ಮ ಪಾಪಗೂ ಸೇಮ್ ಹಂಗೇ. ನಾವು ಲೇಟ್ ಮಾಡಿದ್ರು ಅವಳು ತುಂಬಾ ಪಾಪ ಅರ್ಜೆಂಟ್ ಮಾಡ್ತಾಯಿದ್ಲು. ಅವಳಿಗೆ ಎಷ್ಟೊತ್ತಿಗೆ ಹೋಗಿ ಮಕ್ಳ ಜೊತೆ ಆಟಾಡ್ತೀವೋ ಅನಿಸ್ಬಿಡುತ್ತೆ. ನಾವು ಬೇರೆ ಇರೋದು ಇಲ್ಲಿ 5th ಫ್ಲೋರು, ಮಕ್ಳುಗಳು ಅಕ್ಕಪಕ್ಕದಲ್ಲಿ ಯಾರೂ ಇಲ್ಲ. ಅದರಿಂದನೂ ಅವಳಿಗೆ ಬೇಗ ಪಾಪ ಸ್ಕೂಲ್ಗೆ ಹೋಗಬೇಕು ಅಂತ ಅನಿಸುತ್ತೆ. ಚಿಕ್ಕ ಮಕ್ಳುಗಳು ಜಾಸ್ತಿ ಇಲ್ಲ ಇಲ್ಲಿ ಅವಳ ಏಜವರು. ಅದಕ್ಕೋಸ್ಕರ ಅವಳಿಗೆ ಪಾಪ ಬೇಗ ಸ್ಕೂಲ್ಗೆ ನಾವು ಇನ್ನೂ ಬೇಗನೆ ಆಗಬೇಕಿತ್ತು ಅನಿಸ್ತಿದೆ. ಇನ್ನೂ 2 ಮಂತ್ಸ್ ಟೈಮ್ ಇದೆ ಅವಳಿಗೆ ಸ್ಕೂಲ್ಗೆ ಹೋಗೋಕ್ಕೆ. ಪಾಪ ಈಗಲೇ ಅವಳು ಹೋಗಬೇಕು, ಡೈಲಿ ನೆನೆಸ್ಕೊತಿರ್ತಾಳೆ ಸ್ಕೂಲ್ಗೆ ಹೋಗಬೇಕು ಅಂತ. ಸೊ ನಮ್ಮ ಹಸ್ಬೆಂಡ್ ಎಲ್ಲ ಬಂದು ಜಸ್ಟ್ ಅವರ ಅಮೌಂಟ್ ಎಲ್ಲ ಪೇ ಮಾಡಿಬಿಟ್ಟು ಹೋದ್ರು. ನಾನು ಬರ್ತ್ ಸರ್ಟಿಫಿಕೇಟ್ ಮರ್ಕೊಂಡು ಬಂದುಬಿಟ್ಟಿದ್ದೆ. ಸೊ ಅದಕ್ಕೆ ನಾನು ವಾಪಸ್ ಹೋಗಿ ನಾನು ಪಾಪ ಮತ್ತೆ ತೊಗೊಬರೋಣ ಅಂತ ಹೋಗ್ತಾ ಇದ್ದೀವಿ ಮನೆಗೆ. ಆಯಿತು, ನಾನು ಬರ್ತ್ ಸರ್ಟಿಫಿಕೇಟೇ ತೊಗೊಳೋದು ಮರ್ಕೊಬಿಟ್ಟಿದ್ದೀನಿ. ಲಾಸ್ಟ್ ಟೈಮ್ ಅವ್ರು ಹೇಳಿದರು ಬರ್ತ್ ಸರ್ಟಿಫಿಕೇಟ್ ಒಂದು ಬೇಕು ಅಂತ. ಸೊ ಮತ್ತೆ ಬಂದು ಇವಾಗ ತೊಗೊಂಡು ಹೋಗ್ತಾ ಇದ್ದೀನಿ. ಹೋಗಿ ಫಾರಮ್ ಎಲ್ಲ ಫಿಲಪ್ ಮಾಡಿ ಬರಬೇಕು. ನೀವು ಇವತ್ತು ಸ್ಕೂಲ್ಗೆ ಹೋಗ್ತಾ ಇದೆ ನಮ್ಮ ಪಾಪು. ಫಸ್ಟ್ ಡೇ ಆಫ್ ಸ್ಕೂಲ್, ಇನ್ನೂ ಜಾಯಿನ್ ಮಾಡ್ತಾರದಷ್ಟೇ. ಅವಳನ್ನ ಫಸ್ಟ್ ಇವಾಗ ಸ್ಟಾರ್ಟ್ ಆಗೋದು June 5th ಅಂತೆ. ಸೊ ಏನು ಮಾಡೋಕ್ಕಾಗಲ್ಲ, ಸ್ಕೂಲ್ಗೆ ಹೋಗಲೇಬೇಕಲ್ವ, ಹೋದರೆ ತಾನೇ ಏನಾದರೂ ಲೈಫಲ್ಲಿ ಸಾಧನೆ ಮಾಡೋಕ್ಕಾಗೋದು. ನಾವು ಬೇಜಾರು ಮಾಡ್ಕೊತೀವಿ ಅಂದ್ಬಿಟ್ಟು ಇರಿಸ್ಕೊಳಕ್ಕಾಗಲ್ಲ. ಇವಳು ನೋಡಿ ಅವಾಗಿಂದ ಇವಾಗ ವಾಪಸ್ ಬಂದ ಮೇಲೂ ಮತ್ತೆ ಹೋಗೋಣ ಅಂತ ಇದ್ದಾಳೆ. ಸರಿ ತಗೊಂಡು ನಡಿಯಪ್ಪ, ಹೋಗೋಣ. ತಾಪ ನಿನ್ನ ಬ್ಯಾಗು. ಬೇಬಿ ಬರ್ತ್ ಸರ್ಟಿಫಿಕೇಟ್ ಇಟ್ಕೊಂಡು ಹೋಗ್ತಾ ಇದೆ ಸ್ಕೂಲ್ಗೆ. ಲೆಟ್ಸ್ ಗೋ. ಆಗ ಆಟ ಆಡ್ಕೊಂಡಿದ್ಲು. ಇಮೇಲೆ ಬೇಬಿ ಸ್ಕೂಲ್ಗೆ ಹೋಗ್ಬೇಕು. ಆಟೋ ಹೋಗೋಣ, ವಾಕ್ ಮಾಡ್ಕೊಂಡು ಹೋಗೋಣ ಬನ್ನ ಬರ. ಏನೋ ಬರ್ತ್ ಸರ್ಟಿಫಿಕೇಟ್ ತಗೊಂಡು ಹೋಗ್ತಾ ಇದ್ದೀವಿ ನಾನು ಬೇಬಿ. ಮಲ ಬೇಬಿ. ನಮ್ಮ ಹಸ್ಬೆಂಡ್ ಬೇರೆ ಕೆಲಸ ಇತ್ತು ಅಂತ ಹೋಗ್ಬಿಟ್ರು. ಇವಾಗ ವಾಕಬಲಲ್ಲ ನಾನು ಬೇಬಿ. ಗಾಯ್ಸ್ ಬಿಸಿಲು
ಬಿಸಿಲು ಅಂತೂ ಸಿಕ್ಕಾಬಟ್ಟೆ ಇದೆ. ಯಪ್ಪ ಬಿಸಿಲಿದೆ ಅಂತ. ಓ ಮೈ ಗಾಡ್. ಅವಳು ನೋಡಿ, ಓಡ್ ಬೇಗ. ಸ್ಕೂಲಲ್ಲಿದೆ. ಸ್ಟಾಪ್. ಅವಳೆ ಬರ್ತ್ ಸರ್ಟಿಫಿಕೇಟ್ ಇಟ್ಕೊಂಡು ನೋಡ್ತಾವಳೆ. ಬನ್ನಿ ಬೇಗ. ಕಮ್. ಎಲ್ಲಿ ಎಲ್ಲ ಸ್ಕೂಲ್ ಅಷ್ಟೇ ಕ್ಲೋಸ್ ಆಯಿತು. ನಾಳೆ ಬರ್ತಾರೆ ಎಲ್ಲರೂ. ಫೈನಲಿ ಬೇಬಿನ ಅಡ್ಮಿಷನ್ ಮಾಡಿಬಿಟ್ಟು ಬಂದ್ವಿ. ಇವತ್ತೆಷ್ಟು ಡೇಟ್ ಗೊತ್ತಾ? 27 ಮತ್ತು 27/3/2025. ಬೇಬಿ ಜಾಯಿಂಟ್ ಸ್ಕೂಲ್. ಆ್ಯಂಡ್ ಇವತ್ತಿನ ದಿನ ಅಂತೂ ಮರೆಯೋದಕ್ಕಾಗಲ್ಲ. ಒಂಥರ ಸ್ಕೂಲ್ಗೆ ಇವಾಗ ಸೇರಿಸ್ಕೊಂಡು ಬಂದಿರೋದು. ಬುಕ್ ಕೊಡಿ ಅಂತ ಡ್ರಾಮಾ ಮಾಡ್ತಾ ಇದ್ದಾಳೆ. ಬೇಬಿ ಸ್ಕೂಲ್ ಯಾವಾಗಿಂದ ಹೋಗೋದು ನೀವು? ಬೇಬಿ June 5th ಅಂತ ಇರೋದು. ನೋಡೋಣ, ಮತ್ತೆ ಶೇರ್ ಮಾಡ್ತೀನಿ ನೆಕ್ಸ್ಟ್ ಅಪ್ಡೇಟ್ಸ್, ಮದುವೆದು ಎಲ್ಲ. ಬಾಯ್. ಇವಾಗ 9:30 12:30 ಸ್ಕೂಲ್. ಬೇಬಿ ನಾವು ಫುಲ್ಲು 1 2 hour ಫ್ರೀ ಆಗಿರ್ಬೋದು. ಪಾಪ ಅವಳಿಗೆ ಒಬ್ಬಳೇ ಇದ್ದು ಮನೇಲಿ ಬೇಜಾರಾಗ್ತಾಯಿತ್ತು. ಅದಕ್ಕೆ ಸ್ವಲ್ಪ ಬೇಗನೆ ಹಾಕಿದ್ದೀವಿ ಅನಿಸುತ್ತೆ. ಇದು ಬೇಗ ಅಲ್ಲ, ಆ್ಯಕ್ಚುಲಿ ಲೇಟ್. ಇವಾಗೆಲ್ಲ 2.5 yearsಗೆ ಹಾಕ್ತಾರೆ. ಬೇಬಿ ಸ್ಕೂಲ್ಗೆ ಯಾವಾಗಿಂದ ಹೋಗ್ತೀರಾ? ಟುಮಾರೋ. ಓಕೆ. ಸೊ ಹೀಗೆ ಸಪೋರ್ಟ್ ಮಾಡ್ತೀರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಬಾಯ್.